ಫೆಬ್ರವರಿ 10ನೇ ತಾರೀಕು ಉದಯಗಿರಿನಲ್ಲಿ 1,000ಕ್ಕಿಂತ ಹೆಚ್ಚು ಜನ ಪುಂಡ ಮುಸಲ್ಮಾನರು ಸೇರಿ ಪೊಲೀಸ್ ಸ್ಟೇಷನ್ ಮೇಲೆ ದಾಳಿ ಮಾಡಿ, ಪೊಲೀಸರ ಮೇಲೆ ಕಲ್ಲು ತೂರಾಟವನ್ನು ಮಾಡಿ, DCP ಕಾರ್ಗೂ ಕೂಡ ಕಲ್ಲು ಬಿಸಾಡಿ ವಿಧ್ವಂಸಕ ಕೃತ್ಯವನ್ನು ನಡೆಸಿದ್ದಾರೆ. ಇದರ ಬೆನ್ನಲ್ಲೇ ಮರುದಿನವೇ ವಿರೋಧ ಪಕ್ಷದ ನಾಯಕರಾಗಿರುವಂಥ ಅಶೋಕರು ಸ್ಟೇಷನ್ನಿಗೆ ಭೇಟಿಯನ್ನು ಕೊಟ್ಟು ನಾವೆಲ್ಲ ಸ್ಥಳಕ್ಕೆ ಹೋಗಿದ್ದೀವಿ. ಪೊಲೀಸ್ ಇಲಾಖೆಗೆ ಇವತ್ತು ಆತ್ಮಸ್ಥೈರ್ಯವನ್ನು ತುಂಬುವಂಥ ಕೆಲಸವನ್ನು ಮಾಡಬೇಕಾಗಿ ಬಂದಿದೆ. ಆ ಕೆಲಸವನ್ನು ಪ್ರತಿಪಕ್ಷವಾಗಿ ಭಾರತೀಯ ಜನತಾ ಪಕ್ಷ, ವಿಶೇಷವಾಗಿ ಅಶೋಕರು ನಾವೆಲ್ಲ ಮಾಡಿದ್ದು. ಈ ಘಟನೆ ನಡೆದು 2-3 ದಿನ ಆದ ನಂತರ ಸ್ಥಳಕ್ಕೆ ಭೇಟಿ ಕೊಟ್ಟಂಥ ಪರಮೇಶ್ವರ್ ಅವರು ಪೊಲೀಸ್ ಇಲಾಖೆಯನ್ನೇ ದಾಳಿಯ ಕೇಂದ್ರವನ್ನಾಗಿ ಮಾಡಿಕೊಂಡಂತಹ ಪುಂಡ್ರ ವಿರುದ್ಧ ಕಠಿಣವಾದಂಥ ಕ್ರಮವನ್ನು ಕೈಗೊಳ್ಳಿ, ಎಲ್ಲರನ್ನ ಹೆಕ್ಕಿ ತೆಗೆದು ಅವ್ರನ್ನ ಅರೆಸ್ಟ್ ಮಾಡಿ ಅಂತೇಳಿ ನಿರ್ದೇಶನ ಕೊಡಲಿಕ್ಕೆ ಬಂದಿದ್ದಾರೆ ಅಂತ ನಾವು ಭಾವಿಸಿದರೆ, ಆದರೆ ಪರಮೇಶ್ವರ್ ಅವರು ಪೊಲೀಸರು ಇನಿಷಿಯಲಾಗಿ 16 ಜನ ಬಂಧಿಸಿದರೆ ಅದ ನಂತರ ಯಾರನ್ನ ಬಂಧಿಸಬೇಡಿ ಅಂತ ಹೇಳಿ ನಿರ್ದೇಶನ ಕೊಡಲಿಕ್ಕೆ ಬಂದಿದ್ದಾರೆ ಅನ್ನೋದು ನಮಗಿವತ್ತು 10 ದಿನಗಳ ಆದ ನಂತರ ನಮಗೆ ಸ್ಪಷ್ಟವಾಗ್ತಾ ಇದೆ. ಪರಮೇಶ್ವರ್ ಅವರೇ, ನೀವು ಗೃಹ ಸಚಿವಾಲಯದ ಚುಕ್ಕಾಣಿಯನ್ನು ಹಿಡ್ಕೊಂಡು ಈ ರಾಜ್ಯದ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡುವಂಥ ಪೊಲೀಸರ ಮತ್ತು ಪೊಲೀಸ್ ಠಾಣೆ ಮೇಲೆ ದಾಳಿಯಾದರೆ ಆ ದಾಳಿ ಮಾಡಿದವ್ರನ್ನ ಅರೆಸ್ಟ್ ಮಾಡಬೇಡಿ ಅಂತೇಳಿ ನೀವು ಸೂಚನೆಯನ್ನು ಕೊಟ್ಟು ಹೋಗ್ತೀರಿ ಅಂತಂದರೆ ನೀವು ಆ ಪದವಿನಲ್ಲಿ ಮುಂದುವರಿಲಿಕ್ಕೆ ನಿಮಗೆ ಯಾವುದೇ ನೈತಿಕ ಹಕ್ಕಿಲ್ಲ. ಹಾಗೆ ಸಿದ್ದರಾಮಯ್ಯ ಸಾಹೇಬರಿಗೆ ಹೇಳಲಿಕ್ಕೆ ಬಯಸ್ತೀನಿ, ಈ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದೀರಿ. ನೀವು ಹಿಂದೆ ಮುಖ್ಯಮಂತ್ರಿ ಆದಾಗಲೂ ಕೂಡ ಮಲ್ಲಿಕಾರ್ಜುನ ಬಂಡೆ ಇರ್ಬೋದು, PSI ಜಗದೀಶ್ ಇರ್ಬೋದು, ಅಥವಾ MK ಗಣಪತಿ ಇರ್ಬೋದು, ಈ ರೀತಿ ಪೊಲೀಸ್ ಅಧಿಕಾರಿಗಳೇ ಅನುಮಾನಾಸ್ಪದವಾಗಿ ಸಾವನ್ನಪ್ಪಿದ್ದು, ಕೊಲೆ ಆಗಿದ್ದನ್ನು ನಾವು ನೋಡಿದ್ದೀವಿ. ನಿಮ್ಮ ಮೂಗಿನ ಕೆಳಗಡೆ ಮೈಸೂರಿದೆ. ಇಲ್ಲಿ ಮದುವೆಗೆ, ಮುಂಜಿಗೆ, ಬೀಗರೂಟಕ್ಕೆ, ಬಾಡೂಟಕ್ಕೆ ಎಲ್ಲ ಬರ್ತೀರಿ ನೀವು. ಮೈಸೂರಿನಲ್ಲಿ ಇಂತಹ ಒಂದು ಪೊಲೀಸ್ ಇಲಾಖೆ ಮೇಲೆ ದಾಳಿ ಮಾಡುವಂಥ ಕೆಲಸ, ಒಂದು ಕೃತ್ಯ ನಡೆದ್ರೂ ಕೂಡ ನೀವು ಯಾಕೆ ಯಾರನ್ನೂ ಅರೆಸ್ಟ್ ಮಾಡಿಸ್ತಿಲ್ಲ? 1,000ಕ್ಕಿಂತ ಹೆಚ್ಚು ಜನ ಅವತ್ತು ಅಲ್ಲಿ ಸೇರಿದ್ದಾರೆ ಅನ್ನೋದನ್ನು CCTV ಫುಟೇಜಲ್ಲಿ ಸಿಕ್ಕಿದೆ. ಅದು ವಿಡಿಯೋಸ್ಗಳಿದೆ, ಮಾಧ್ಯಮದವರು ಮಾಡಿರೋಂಥ ವಿಡಿಯೋಸ್ ಇದೆ. ಪೊಲೀಸ್ ಇಲಾಖೆಯವರು ಸ್ಪಷ್ಟವಾಗಿ ಕಮಿಷನರ್ಗೂ ಮತ್ತು DCP ಅವರು ನಮಗೆ ಭರವಸೆಯನ್ನು ಕೊಟ್ಟಿದ್ದರು. ಆ ರಸ್ತೆಯಲ್ಲಿ ಆ ಸುತ್ತಮುತ್ತ ಬರುವಂಥ ಯಾವುದೇ CCTV ಕ್ಯಾಮ್ರಾಗಳದ್ದು ಅಂಗಡಿ ಮುಂಗಟ್ಟಲ್ಲಿರ್ಬೋದು, ಯಾವ ಮನೆಯಲ್ಲಿರ್ಬೋದು, ಎಲ್ಲದನ್ನು ತೆಗೆದು ನಾವು ಯಾರನ್ನು ಈ ಕೃತ್ಯದಲ್ಲಿ ಭಾಗಿಯಾಗಿದ್ದಾರನ್ನ ಪತ್ತೆ ಹಚ್ಚುತ್ತೀವಿ ಅಂತ ಭರವಸೆಯನ್ನು ಕೊಟ್ಟಿದ್ದರು ಅಶೋಕ್ ಅವರ ಮುಂದೆ. 16 ಜನ ಇನಿಷಿಯಲಾಗಿ ಅರೆಸ್ಟ್ ಮಾಡಿದ ನಂತರ ಯಾಕೆ ಯಾರನ್ನ ಅರೆಸ್ಟ್ ಮಾಡ್ತಿಲ್ಲ? 1,000ಕ್ಕಿಂತ ಜಾಸ್ತಿ ಜನ ಬಂದಿದ್ದಾರಲ್ಲ, DCP ಕಾರ್ ಮೇಲೆ ಕಲ್ಲು ಹೊಡೆದಿದ್ದಾರಲ್ಲ, ಅವ್ರನ್ನ ಯಾಕೆ ಅರೆಸ್ಟ್ ಮಾಡ್ತಾಯಿಲ್ಲ? ಯಾಕೆ ಅರೆಸ್ಟ್ ಮಾಡ್ತಿಲ್ಲ ಅಂದರೆ ಮುಸಲ್ಮಾನರನ್ನು ಓಲೈಸುವಂಥದ್ದು ಈ ಸರ್ಕಾರದ ಒನ್ಲೈನ್ ಅಜೆಂಡಾ ಆಗಿದೆ. ಭಾಳ ದುರ್ದೈವದ ಸಂಗತಿ ಅಂತಂದರೆ, ಗೃಹ ಸಚಿವರಾಗಿರುವಂಥ ಪರಮೇಶ್ವರ್ ಅವರು ಬಂದು ಅರೆಸ್ಟ್ ಮಾಡಬೇಡಿ ಅಂತೇಳಿ ನಿರ್ದೇಶನ ಕೊಟ್ಟು ಹೋಗುವಂತಹ ಸ್ಥಿತಿಗೆ ಈ ರಾಜ್ಯದ ಕಾನೂನು ಸುವ್ಯವಸ್ಥೆ ಇವತ್ತು ಹೊರಟೋಗಿದೆ. ಆ ಮುಲ್ಲ ಪ್ರೊವೊಕೇಟಿವ್ ಸ್ಪೀಚ್ ಕೊಟ್ಟಿದ್ದಾನೆ. ಅಲ್ಲಿ ಒಂದು ಮೊಬೈಲ್ ಸ್ಪೀಕರ್ನ ತಗೊಂಬಂದು ಸ್ಪೀಚ್ ಮಾಡ್ತಿದ್ದಾನೆ. ಏನು ಅಲ್ಲಿ ಅದಕ್ಕೆ ಆ ಕೃತ್ಯದಲ್ಲಿ ಭಾಗಿಯಾಗಿರೋ ಒಂದು ಪೋಸ್ಟಿಂಗನ್ನು ಮಾಡಿರೋಂಥ ವ್ಯಕ್ತಿಗೆ ಏನು ಗಲ್ಲು ಶಿಕ್ಷೆಯನ್ನು ಕೊಡಬೇಕು, ಅವನು ಕೊಲೆ ಮಾಡಬೇಕು, ಅವನು ಹತ್ಯೆ ಮಾಡಬೇಕು ಅಂತ ಹೇಳ್ತಾನೆ. ಆ ಮುಲ್ಲನ್ನು ಯಾಕೆ ನೀವು ಕೈಲಿ ಅರೆಸ್ಟ್ ಮಾಡೋಕ್ಕಾಗ್ತಿಲ್ಲ? ವಿಡಿಯೋ ಇದೆ ನಿಮ್ಮ ಹತ್ರ, ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿದ್ದಾರೆ, ಹಾಗೆ ಮಾಧ್ಯಮಗಳಲ್ಲಿ ಅದನ್ನು ಪೋಸ್ಟ್ ಮಾಡಿದ್ದಾರೆ. ಇವತ್ತರೆಗೂ ಮುಲ್ಲನ್ನು ಯಾಕೆ ಅರೆಸ್ಟ್ ಮಾಡೋಕ್ಕಾಗಿಲ್ಲ? ಯಾಕೆ ಸಿದ್ದರಾಮಯ್ಯನವರೇ ಮುಲ್ಲನ್ನು ಅರೆಸ್ಟ್ ಮಾಡೋದಕ್ಕೆ ನಿಮಗೇನು ನಡುಕ ಬರುತ್ತಾ? ನಿಮಗೆ ಯಾಕೆ ಮುಲ್ಲನ್ನು ಅರೆಸ್ಟ್ ಮಾಡಿಲ್ಲ? ಒಂದು ಪೋಸ್ಟ್ ಮಾಡಿದ್ದಷ್ಟೇ. ಯಾವ ಅಖಿಲೇಶ್ ಯಾದವ್, ರಾಹುಲ್ ಗಾಂಧಿ, ಕೇಜ್ರಿವಾಲ್ ಪೋಸ್ಟ್ ಮಾಡಿದ ಕೂಡಲೇ ಯಾವುದೋ ಧರ್ಮೀಯರಿಗೆ ನೀವು ನೋವಾಗುತ್ತೆ ಅಂತೇಳಿ ಹೇಳ್ತಿರಲ್ಲ. ನೀವು ಎಲ್ಲ ಬಾಂಬ್ ಹಾಕಬೇಕಾದ್ರೆ, ಆತ್ಮಹತ್ಯೆ ದಾಳಿನ ಮಾಡಬೇಕಾದ್ರೆ ಅಲ್ಲಾಹು ಅಕ್ಬರ್ ಅಂತ ಹೇಳ್ತಾರಲ್ಲ, ನಿಮ್ಮ ಧರ್ಮದ ದೇವ್ರನ್ನ ಹೇಳ್ಕೊಂಡೆ ಅವ್ರನ್ನ ಸ್ಕ್ರಿಪ್ಚರ್ ಇಟ್ಕೊಂಡೆ ನೀವು ದಾಳಿ ಮಾಡ್ತಿರಲ್ಲ. ಆಗ ನಿಮ್ಮ ದೇವ್ರಿಗೆ ಅವಮಾನ ಆಗಲ್ವಾ? ಆಗ ಮುಸಲ್ಮಾನರ ದೇವರಿಗೆ ಅವಮಾನ ಆಗಲ್ವಾ? ಅವರ ದೇವರು, ಅವರ ಧರ್ಮದ ಹೆಸರನ್ನು ಇಟ್ಕೊಂಡೆ ಇಡೀ ಜಗತ್ತಿನಾದ್ಯಂತ ಇವರು ಈ ರೀತಿ ವಿಧ್ವಂಸಕ ಕೃತ್ಯಗಳನ್ನು ನಡೆಸ್ತಾ ಇರೋದು. ಆಗ ಇವ್ರ ಧರ್ಮಕ್ಕೆ ಅವಮಾನ ಆಗಲ್ಲ. ಯಾರು ಪೋಸ್ಟ್ ಹಾಕಿದ ಕೂಡಲೇ ಇವ್ರ ಧರ್ಮಕ್ಕೆ ಅವಮಾನ ಆಗುತ್ತಾ? ಇಷ್ಟಾಗಿಯೂ ಕೂಡ ಅದಕ್ಕೆ ಚಿತಾವಣೆ ಕೊಟ್ಟಂತಹ ಮುಲ್ಲನನ್ನು ಇವತ್ತು ಅರೆಸ್ಟ್ ಮಾಡಿಲ್ಲ ಅಂತಂದರೆ ಮೈಸೂರಿನಲ್ಲಿ ಕಾನೂನು ಸುವ್ಯವಸ್ಥೆನ ಕಾಪಾಡುವಂಥದ್ದು ಸಿದ್ದರಾಮಯ್ಯನವರಿಗೆ ಮತ್ತು ಪರಮೇಶ್ವರ್ ಅವರಿಗೆ ಇಷ್ಟ ಇಲ್ಲ. ಪೊಲೀಸ್ ಇಲಾಖೆ ನೀವು ಬೇಕಾದ್ರೆ ಕಲ್ಲು ಹೊಡ್ತಾನ ಇರ್ತೀನಿ, ನೆಕ್ಸ್ಟ್ ಗುಂಡಿನ ದಾಳಿಗಾದರೂ ಒಳಗಾಗಿ, ಆದರೆ ನಮಗೆ ಮಾತ್ರ ಚೇರ್ ಅಷ್ಟೇ ಬೇಕು ಅನ್ನೋ ಸಂದೇಶವನ್ನು ಬಹಳ ಸ್ಪಷ್ಟವಾಗಿ ನಿಖರವಾಗಿ ಕೊಡ್ತಾ ಇದ್ದಾರೆ. ಮೌಲ್ವಿನ ತಕ್ಷಣಕ್ಕೆ ಅರೆಸ್ಟ್ ಮಾಡಬೇಕು. ಅವನು ಯಾರೋ ಅನ್ನಪಡ್ಡ ಮೌಲ್ವಿ, ಅವನು ಕೂತ್ಕೊಂಡು ಇವತ್ತು ಸಮಾಜದ ಮೇಲೆ ಈ ರೀತಿ ಒಂದು ಚಿತಾವಣೆಯನ್ನು ಕೊಡ್ತಾನೆ ಅಂತಂದರೆ
ಯಾರೋ ಪೋಸ್ಟ್ ಮಾಡಿದಂಥ ವ್ಯಕ್ತಿಗೆ ಗಲ್ಲು ಶಿಕ್ಷೆಯನ್ನು ಕೊಡಬೇಕು ಅಂತೇಳಿ ಹೇಳಿದ್ರೆ ಏನು ಮೌಲ್ಯದು ಇವನು ಶರಿಯಾನ ಇಲ್ಲಿರೋಂಥ ಅನ್ವಯ ಆಗಿರೋಂಥ ಈ ರಾಷ್ಟ್ರದಲ್ಲಿ ಜಾರಿಯಲ್ಲಿರೋದು ಶರಿಯಾನ ಅಥವಾ ಅಂಬೇಡ್ಕರ್ ಬರೆದಿರುವಂಥ ಕಾನ್ಸ್ಟಿಟ್ಯೂಷನ್? ಜಿ ಪರಮೇಶ್ವರ್ ಅವರೇ, ನಿಮ್ಗೆ ರಾಹುಲ್ ಗಾಂಧಿ ಯಾವಾಗಲೂ ಸಣ್ಣ ಬುಕ್ ಇಟ್ಕೊಂಬಿಟ್ಟು ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಂತ ಸಭೆ ಸಮಾರಂಭ ಎಲ್ಲ ಕಡೆನೂ ತೋರಿಸ್ತಾ ಇರ್ತಾರಲ್ಲ, ಅಲ್ಲಾಡಿಸ್ತಾ ಇರ್ತಾರಲ್ಲ, ಇದನ್ನು ನೀವು ಕೊಡೋಂಥ ಮರ್ಯಾದೆ ಅಂಬೇಡ್ಕರ್ ಅವರಿಗೆ? ಅಂಬೇಡ್ಕರ್ ಅವರು ಬರೆದಿರುವಂಥ ಸಂವಿಧಾನ ಮುಸಲ್ಮಾನರ ಸಂಖ್ಯಾಬಾಹುಳ್ಯ ಜಾಸ್ತಿ ಇರುವಂಥ ಜಾಗಗಳಲ್ಲಿ ಅದು ಜಾರಿ ಆಗಲ್ವಾ? ಅಲ್ಲಿಗೆ ಅನ್ವಯ ಆಗಲ್ವಾ? ಅನ್ವಯ ಆಗಲ್ಲ ಅನ್ನೋ ಸಂದೇಶನ ನೀವು ಕೊಡ್ತಾಯಿದ್ರಿ. ಯಾರೊಬ್ಬ ಅವನು ಅನಕ್ಷರಸ್ಥ, ಅವನು ಮುಲ್ಲ ಈ ರೀತಿ ಚುನಾವಣೆ ಕೊಡ್ತಾ ಇದ್ದಾನಲ್ಲ, ಅವನಿಗೆ ನಿಮ್ಮ ಅಂಬೇಡ್ಕರ್ ಅವರು ಬರೆದಿರುವಂತಹ ಸಂವಿಧಾನ ನಿಮ್ಮ ಮುಲ್ಲನಿಗೆ ಅನ್ವಯ ಆಗಲ್ವ? ಹಾಗಾದರೆ ಅವನ ಮೇಲೆ ನೀವು ಅದನ್ನು ಜಾರಿ ಮಾಡಲ್ವ? ನೀವು ಏನು ಸಂದೇಶವನ್ನು ಕೊಡ್ತಾಯಿದ್ದೀರಿ? ಅಂಬೇಡ್ಕರ್ ಅವರನ್ನ 1952 ಚುನಾವಣೆಯಲ್ಲಿ, 53ರಲ್ಲಿ ಮಾತನಾಡಿದಂಥ ಬೈ ಎಲೆಕ್ಷನಲ್ಲಿ ನಿಮ್ಮ ನೆಹರು ಅವರು ಅಂಬೇಡ್ಕರ್ ಅವರ PS ಸೆಕ್ರೆಟರಿನೇ ಅವ್ರ ವಿರುದ್ಧ ಕಾಂಗ್ರೆಸ್ ಕ್ಯಾಂಡಿಡೇಟ್ ಮಾಡಿ ಸೋಲಿಸಿ ಅವಮಾನ ಮಾಡಿದ್ವಿ. ಅಂಬೇಡ್ಕರ್ಗೆ ಭಾರತ ರತ್ನವೂ ಕೊಡಲಿಲ್ಲ. ಆದರೆ ಇವತ್ತು ಚುನಾವಣಾ ಕನ್ವೀನಿಯನ್ಸಿಗೋಸ್ಕರವಾಗಿ ಅಂಬೇಡ್ಕರ್ ಬರೆದಿರುವಂಥ ಕಾನ್ಸ್ಟಿಟ್ಯೂಷನ್ನ ನೀವು ಹಾದಿ ಬೀದಿಲಿ ತೋರಿಸ್ತಾ ಇರ್ತೀರಿ. ಆದರೆ ಅಂಬೇಡ್ಕರ್ ಬರೆದಿರುವಂಥ ಸಂವಿಧಾನ ಉದಯಗಿರಿ ಪೊಲೀಸ್ ಸ್ಟೇಷನ್ನಲ್ಲಿ ನೀವು ಇದು ಅನ್ವಯ ಆಗಲ್ಲ ಅಂತಂದರೆ ನೀವು ಅಂಬೇಡ್ಕರ್ ಅವರಿಗೆ ಯಾವ ಮರ್ಯಾದೆ ಕೊಡ್ತಾ ಇದ್ದೀರಿ ಅನ್ನೋದು ಇದರಲ್ಲಿ ಸ್ಪಷ್ಟವಾಗ್ತಿದೆ. ಇದಕ್ಕೆ ನಾವು ಕೈಕಟ್ಟಿ ಕೂತ್ಕೊಳ್ಳಲ್ಲ. BJP ಅವರು ಬಂದರು, ಪ್ರಾರಂಭದಲ್ಲಿ ಪೊಲೀಸ್ ಸ್ಟೇಷನಿಗೆ ಹೋದರು, ಅಲ್ಲಿ ಹೋಗಿ ಮಾಹಿತಿನ ಪಡ್ಕೊಂಡ್ರು, ಒಂದು ಹೇಳಿಕೆಯನ್ನು ಕೊಟ್ಟರು, ಹೋದರು. ಇನ್ಯಾರು ಬರಲ್ಲ, ನೀವು ಇದು ಮುಲ್ಲಾಗಳನ್ನು ನಾವು ರಕ್ಷಣೆ ಮಾಡಿಬಿಡ್ಬೋದು, ಪೂರ್ಣ ಮುಸಲ್ಮಾನರನ್ನು ರಕ್ಷಣೆ ಮಾಡ್ಬೋದು ಅಂತ ಅಂದ್ಕೊಂಡಿದ್ರೆ ನಾವು ಕೈಕಟ್ಟಿ ಕೂತ್ಕೊಳ್ಳಲ್ಲ. 24ನೇ ತಾರೀಕು ಸಂರಕ್ಷಣಾ ಒಂದು ಆಂದೋಲನ ಸಮಿತಿಯಿಂದ ನಮ್ಮ ಒಂದು ಮೈಸೂರಿನಲ್ಲಿ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನದ ಎದುರುಗಡೆ ದೊಡ್ಡ ಹೋರಾಟವನ್ನು ಕೈಗೆತ್ಕೊಂಡಿದ್ದೀವಿ. ಆ ಮೂಲನ ಅರೆಸ್ಟ್ ಮಾಡಲೇಬೇಕು. ಆ ಪುಂಡ್ರು ಯಾರ್ಯಾರಿದ್ದಾರೆ ಅವ್ರನ್ನ ಅರೆಸ್ಟ್ ಮಾಡಲೇಬೇಕು. ನಮ್ಮ ಪೊಲೀಸ್ ಇಲಾಖೆಗೆ ಎಲ್ಲರನ್ನೂ ಪತ್ತೆ ಹಚ್ಚುವಂತಹ, ಅವರನ್ನು ಕಾನೂನಿನ ಕುಣಿಕೆಗೆ ತರುವಂತಹ ಶಕ್ತಿ ಇದೆ. ಆದರೆ ದುರ್ದೈವದ ಸಂಗತಿ ಅಂತಂದರೆ ಪುಂಡ್ರ ಪರವಾಗಿರುವಂತಹ ವ್ಯಕ್ತಿ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಾರೆ. ಆ ರಾಜ್ಯದ ಮುಖ್ಯಮಂತ್ರಿಯನ್ನು ಓಲೈಸುವಂಥ ವ್ಯಕ್ತಿ ಈ ರಾಜ್ಯದ ಗೃಹ ಸಚಿವರಾಗಿದ್ದಾರೆ. ಸಿದ್ದರಾಮಯ್ಯನವ್ರಿಗೆ ಸಾಬ್ರು ಓಟ್ ಅಷ್ಟೇ ಬೇಕು, ಅವ್ರಿಗೆ ಅಧಿಕಾರ ಬೇಕಷ್ಟೇ. ಈ ರಾಜ್ಯದಲ್ಲಿರುವಂಥ ಕನ್ನಡಿಗರ ರಕ್ಷಣೆನೂ ಬೇಕಾಗಿಲ್ಲ, ಇಲ್ಲಿನ ಕಾನೂನು ಸುವ್ಯವಸ್ಥೆನ ಕಾಪಾಡುವಂಥ ಪೊಲೀಸರ ಆತ್ಮಸ್ಥೈರ್ಯನ ಹೆಚ್ಚು ಮಾಡುವಂಥದ್ದು ಬೇಕಾಗಿಲ್ಲ. ಅವ್ರಿಗೆ ಒಟ್ಟಿಗೆ ಅಧಿಕಾರ ಬೇಕು. ಇನ್ನೇನು ಕೆಲವೇ ವರ್ಷಗಳನ್ನೋ, ಕೆಲವು ದಿನಗಳನ್ನೋ, ಕೆಲವು ತಿಂಗಳೋ ಇರ್ತೀನಿ, ಇರೋವರೆಗೂ ನಾನು ಅಧಿಕಾರವನ್ನು ಅನುಭವಿಸ್ಕೊಂಡು ಹೋಗಬೇಕು. ಅವ್ರಿಗೆ ಒಂದು ಪಾಯಿಂಟ್ ಅಜೆಂಡಾ ಏನು ಅಂತಂದರೆ DK ಶಿವಕುಮಾರ್ ಕುರ್ಚಿ ಹತ್ರ ಬರೋಕ್ಕೆ ಬಿಡಬಾರ್ದು ಅಂತಂದರೆ ನನಗೆ ಇಂಥದ್ದೆಲ್ಲ ರಾಜಕಾರಣ ಮಾಡಿಕೊಂಡು ಎಲ್ಲರನ್ನ ಒಟ್ಟಿಗೆ ತಗೊಂಡು ಹೋಗಿ ತನ್ನ ಕುರ್ಚಿನೂ ಉಳಿಸ್ಕೊಳ್ಬೇಕು. ಅದು ಬಿಟ್ಟರೆ ಸಿದ್ದರಾಮಯ್ಯನವ್ರಿಗೆ ರಾಜ್ಯದ ಬಗ್ಗೆ ಯಾವ ಆಸಕ್ತಿನೂ ಇಲ್ಲ. KSRTC BMTC ಎಲ್ಲ ಬರ್ಬಾದೆದ್ದೋಗಿದ್ದಾವೆ. ಅಕ್ಕಿ ಕೊಡ್ತಾ ಇಲ್ಲ, ಗೃಹಲಕ್ಷ್ಮಿ ದುಡ್ಡು ಬಂದಿಲ್ಲ, ಬರೀ ಭಾಷಣ, ವೇದಿಕೆಗಳಿಗೆ ಹೋಗೋದು, ಉಡಾಫೆ ಮಾತಾಡು, ಬರೀ ಏನು ದರ್ಪದ ಮಾತುಗಳಾಡು. ಈ ಕಡೆ ಸಾಬ್ರನ್ನ ಓಲೈಸಿ, ಯಾಕೆಂದರೆ ನಮಗೆ ಒಂದು ರೀತಿ ಬ್ಯಾಂಕ್ ಬ್ಯಾಲೆನ್ಸ್ ಇದ್ದಾಗೆ ಸಾಬ್ರ ಓಟ್ ನಮಗೆ ಬಿದ್ದುಬಿಟ್ಟು ಸಗಟಾಗಿ ನಮಗೆ ಬೀಳ್ತವೆ. ಅವ್ರನ್ನ ಓಲೈಸ್ಕೊಂಡಿದ್ರೆ ಸಾಕು, ನನ್ನ ಚೇರು ಭದ್ರವಾಗಿರುತ್ತೆ ಅಂತೇಳಿ ಹೇಳ್ಬಿಟ್ಟು ಅವ್ರಿಗೆ ಗೊತ್ತಾಗಿದೆ.